ನಮಸ್ಕಾರ ಗೆಳೆಯರೆ. ಈ ವಿಡಿಯೋದಲ್ಲಿ ನಾವು ಡಾಕರ್ ಇಮೇಜ್ ನ ಡಾಕರ್ ಹಬ್ ರಿಜಿಸ್ಟ್ರಿಗೆ ತಳ್ಳಲು ಅಗತ್ಯವಿರುವ 4 ಮುಖ್ಯ ಹಂತಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲದಾಗಿ ಡಾಕರ್ ಫೈಲ್ ನ ಹೇಗೆ ರಚಿಸುವುದು, ಎರಡನೇದಾಗಿ ಡಾಕರ್ ಹಬ್ ನಲ್ಲಿ ರಿಪಾಸಿಟರಿನ ಹೇಗೆ ರಚಿಸುವುದು, ಮೂರನೇದಾಗಿ ಡಾಕರ್ ಫೈಲ್ ನಿಂದ ಡಾಕರ್ ಇಮೇಜ್ ನ ಹೇಗೆ ರಚಿಸುವುದು, ನಾಲ್ಕನೇದಾಗಿ ಮೂರನೇ ಸ್ಟೆಪ್ ಅಲ್ಲಿ ಕ್ರಿಯೇಟ್ ಮಾಡಿರೋ ಈ ಡಾಕರ್ ಇಮೇಜ್ ನ ನಾವು ಡಾಕರ್ ಹಬ್ ರಿಜಿಸ್ಟ್ರಿಗೆ ಹೇಗೆ ಪುಷ್ ಮಾಡೋದು ಅಂತ 4 ವಿಷಯಗಳನ್ನ ತಿಳಿದುಕೊಳ್ಳೋಣ. ನಾನು ಸರ್ಪ್ರೈಸ್ ಬೇರೆ ಇಟ್ಟಿದ್ದೀನಿ. ಅದೇನಂದ್ರೆ ನಾವು ಇಮೇಜ್ ಕ್ರಿಯೇಟ್ ಮಾಡ್ತೀವಲ್ವಾ, ಅದೇ ಇಮೇಜ್ ನ ಕುಬರ್ನೆಟಿಸ್ ನಲ್ಲಿ ಪಾಡ್ ಹೆಂಗೆ ಕ್ರಿಯೇಟ್ ಮಾಡೋದು, ಹಾಗೆ ಆ ಎಂಜಿನೆಕ್ಸ್ ಅಪ್ಲಿಕೇಶನ್ ನ ಹೆಂಗೆ ಆಕ್ಸೆಸ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ಆದ್ರಿಂದ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಈ ಲ್ಯಾಬ್ ನ ಮಾಡೋದಕ್ಕೆ ಒಂದ್ 4 ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿರ್ಬೇಕು. ಮೊದಲದಾಗಿ ಡಾಕರ್ ಇನ್ಸ್ಟಾಲ್ ಆಗಿರ್ಬೇಕು, ಆಮೇಲೆ ಡಾಕರ್ ಫ್ರೀ ಅಕೌಂಟ್ ಡಾಕರ್ ಹಬ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಮೂರನೇದಾಗಿ ಇದು ವಿಂಡೋಸ್ ಯೂಸರ್ ಗೆ ಗಿಟ್ ಬ್ಯಾಶ್ ಇದ್ರೆ ಡಾಕರ್ ಕಮಾಂಡ್ಸ್ ನ ರನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾಲ್ಕನೇದಾಗಿ ಆ ಬೋನಸ್ ಟಿಪ್ ಹೇಳಿದ್ನಲ್ವಾ, ಕುಬರ್ನೆಟಿಸ್ ಪಾಡ್ ರನ್ ಮಾಡೋದಕ್ಕೆ ಮಿನಿ ಕ್ಯೂಬ್ ಬೇಕಾಗುತ್ತೆ. ಮೊದಲನೇ ಟಾಪಿಕ್ ಡಾಕರ್ ಫೈಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಡಾಕರ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಡಿ, ಅದ್ರೊಳಗಡೆ ಹೋಗಿ ಸಿಡಿ ಇಂದ ನೆಕ್ಸ್ಟ್ VI ಡಾಕರ್ ಫೈಲ್ ಅಂತ ಮಾಡಿ. ಇಲ್ಲಿ ಟಿ ಕ್ಯಾಪಿಟಲ್ ಇರಬೇಕು, ಬಾಕಿ ಇದೆಲ್ಲ ಸ್ಮಾಲ್ ಲೆಟರ್. ಅದಾದ್ಮೇಲೆ ಫಸ್ಟ್ ಲೈನ್ ಅಲ್ಲಿ ನಾವು ಫ್ರಾಮ್ ಎಂಜಿನೆಕ್ಸ್ ಅಂತ ಹೇಳ್ತಾ ಇದೀವಿ. ಅದ್ರ ಮೀನಿಂಗ್ ಏನು ಅಂದ್ರೆ ನಾವು ಎಂಜಿನೆಕ್ಸ್ ಅನ್ನೋ ಇಮೇಜ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಂತ. ಅದರಲ್ಲಿ ಬೈ ಡಿಫಾಲ್ಟ್ index.html ಇರುತ್ತೆ, ಅದನ್ನ ನಾವು ಪ್ಲೇಸ್ ಮಾಡ್ತಾ ಇದೀವಿ. ಸೊ ಅದರಿಂದ ಸೆಕೆಂಡ್ ಲೈನ್ ಅಲ್ಲಿ ಬರ್ದಿದೀವಲ್ವಾ, ಕಾಪಿ index.html, ಈ index.html ನಾವು ಕ್ರಿಯೇಟ್ ಮಾಡ್ಬಿಟ್ಟು ಆ ಪಾತ್ಗೆ ಮೂವ್ ಮಾಡೋಣ. ಸೊ ಅದಕ್ಕೋಸ್ಕರ ಇವಾಗ ಒಂದು index.html ನ ನಾವು ಕ್ರಿಯೇಟ್ ಮಾಡೋಣ. ಅದರಲ್ಲಿ ಆ index.html ನಾವು ಏನ್ ಬೇಕಾದ್ರೂ ಹಾಕೋಬಹುದು. ನಾವೇನ್ ಮಾಡೋಣ ಅಂದ್ರೆ ನಮ್ದು ಈ PPT ಅಲ್ಲಿ ಪ್ರೀ ರಿಕ್ವೆಸ್ಟ್ ಇದೆ ಅಲ್ಲ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಅದನ್ನ ಹಾಕೋಣ. ಈ ಫೈಲ್ ಸೇವ್ ಮಾಡಿದ ತಕ್ಷಣ ಸಿಂಪಲ್ ಆಗಿ ಡಾಕರ್ ಫೈಲ್ ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಡಾಕರ್ ಹಬ್ಗೆ ಲಾಗಿನ್ ಆಗಿ ಅಲ್ಲಿ ಸೊ ಅಥೆಂಟಿಕೇಶನ್ ಆದ ತಕ್ಷಣ ನೀವು ಇಲ್ಲಿ ಕ್ರಿಯೇಟ್ ರಿಪಾಸಿಟರಿ ಅಂತ ಒಂದು ಬಟನ್ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ರಿಪಾಸಿಟರಿನ ಕ್ರಿಯೇಟ್ ಮಾಡ್ಬೋದು. ಈ ರಿಪಾಸಿಟರಿ ನೇಮ್ ಪಕ್ಕ nginx ಡೆಮೋ ಅಂತ ಕ್ರಿಯೇಟ್ ಮಾಡೋಣ. ಪಬ್ಲಿಕ್ ಅಥವಾ ಪ್ರೈವೇಟ್ ಅಂತ ಕೊಡ್ಬೋದು. ನಿಮ್ಮ ಯೂಸ್ ಕೇಸ್ ಮೇಲೆ ನೀವು ಚೇಂಜ್ ಮಾಡ್ಬೋದು. ನಾವು ಇವಾಗ ಪಬ್ಲಿಕ್ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಇಲ್ಲಿ ಡಾಕರ್ ಪುಷ್ ಮತ್ತೆ ಇದು ಡಾಕರ್ ರಿಜಿಸ್ಟ್ರಿ ನೇಮು ಮತ್ತೆ ರೆಪಾಸಿಟರಿ ನೇಮು ಕಾಪಿ ಮಾಡ್ಕೊಳ್ಳೋಣ. ಮುಂದೆ ಅದು ಬೇಕಾಗುತ್ತೆ ನಮಗೆ. ಓಕೆನಾ? ಸೊ ಇವಾಗ ನಾವು LS ಮಾಡಿ ನೋಡಿದ್ರಂದ್ರೆ ನಮಗೆ ಹತ್ರ 2 ಫೈಲ್ ಇದೆ, ಡಾಕರ್ ಫೈಲು ಮತ್ತೆ index.html. ಇವಾಗ ನೆಕ್ಸ್ಟ್ ನಾವು ಡಾಕರ್ ನ ಇಮೇಜ್ ನ ಬಿಲ್ಡ್ ಮಾಡಬೇಕು ಡಾಕರ್ ಫೈಲ್ ಇಂದ. ಹಾಗಿದ್ರೆ ನಾವು ಡಾಕರ್ ಬಿಲ್ಡ್ -t ರಿಪಾಸಿಟರಿ ರಿಜಿಸ್ಟ್ರಿ ನೇಮು ಮತ್ತೆ ರೆಪಾಸಿಟರಿ ನೇಮು ಮತ್ತೆ ವರ್ಷನ್ 1.0 ಅಂತ ಕೊಟ್ಟುಬಿಟ್ಟು ಸ್ಪೇಸ್ ಡಾಟ್ ಅಂತ ಕೊಟ್ರೆ ಎಂಟರ್ ಹೊಡೆದ್ರೆ ಇದು ಡಾಕರು ನಮ್ಮ ಇಮೇಜ್ ನ ಬಿಲ್ಡ್ ಮಾಡುತ್ತೆ. 1 of 2 ಅಂತ ನೋಡಿದ್ರೆ ಇಲ್ಲಿ ಇದೇನ್ ಮಾಡ್ತಾ ಇದೆ, ಇಂಜಿನೆಕ್ಸ್ ನ docker.io ಇಂದ ಡೌನ್ಲೋಡ್ ಮಾಡ್ತಾ ಇದೆ. ಸೆಕೆಂಡ್ ಕಮಾಂಡ್ ಅಲ್ಲಿ ಟಾಸ್ಕ್ ಅಲ್ಲಿ index.html ನ ಇಮೇಜ್ಗೆ ಹೋಗ್ಬಿಟ್ಟು ಅದನ್ನ ರಿಪ್ಲೇಸ್ ಮಾಡ್ತಾ ಇದೆ, ಆ ಪಾತಿಗೆ ಹೋಗ್ಬಿಟ್ಟು ಓವರ್ ರೈಡ್ ಮಾಡ್ತಾ ಇದೆ. ಸೊ ಇದರಿಂದ ಇವಾಗ ನಾವು ಡಾಕರ್ ಸ್ಪೇಸ್ ಇಮೇಜಸ್ ಅಂತ ಹೊಡೆದ್ರೆ ನೀವು ನೋಡ್ಬೋದು, ನಾವು ಕ್ರಿಯೇಟ್ ಮಾಡಿರೋ ನೇಮ್ ಇಂದ ಆಲ್ರೆಡಿ 28 ಸೆಕೆಂಡ್ ಆಗೋ ಇದು ಕ್ರಿಯೇಟ್ ಆಗಿದೆ ಡಾಕರ್ ಇಮೇಜು. ಓಕೆನಾ? ಸೊ ಇದನ್ನ ನಾವು ನೆಕ್ಸ್ಟ್ ಡಾಕರ್ ಪುಷ್ ಮಾಡ್ಬೇಕಂದ್ರೆ ಎಲ್ಲಿಗೆ, ಡಾಕರ್ ರಿಜಿಸ್ಟ್ರಿ ಹೊಸ ರಿಪಾಸಿಟರಿ ಕ್ರಿಯೇಟ್ ಮಾಡಿದೀವಲ್ಲ ಅದಕ್ಕೆ ಪುಷ್ ಮಾಡ್ಬೇಕಂದ್ರೆ ಈ ಡಾಕರ್ ಸ್ಪೇಸ್ ಪುಷ್ ಮಾಡಿ ಅದನ್ನ ರೆಪಾಸಿಟರಿ ನೇಮ್ನ ತಗೊಂಡ್ಬಿಟ್ಟು :1.0 ವರ್ಷನ್ ಕೊಟ್ಬಿಟ್ಟು ಆಮೇಲೆ ಎಂಟರ್ ಹೊಡೆದ್ಬಿಟ್ರೆ ನಾವು ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವಿಷಯ ಇದರಲ್ಲಿ, ನಾನು ಕರೆಂಟ್ಲಿ ಡಾಕರ್ ಲಾಗಿನ್ ಆಗಿದ್ದೀನಿ. ಸೊ ಅಥೆಂಟಿಕೇಶನ್ ಆಗೋಗಿದೆ ಡಾಕರ್ ಹಬ್ ಜೊತೆಗೆ. ಸೊ ಅಕಸ್ಮಾತ್ ಆಗಿತ್ತಂದ್ರೆ ಎಕ್ಸೆಪ್ಷನ್ ಬರುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಬೇಕಾಗುತ್ತೆ. ನೀವು ಡಾಕರ್ ಲಾಗಿನ್ ಹೊಡೆದ್ಬಿಟ್ಟು ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿದ್ರೆ ನೀವು ಡಾಕರ್ ಪುಷ್ ಆಗ್ತಾ ಇದೆ. ಸೊ ನಮ್ಮ ರೆಪೋಗೆ ಆಲ್ರೆಡಿ ಇದು ಹೇಳ್ತಾ ಇದೆ ಇದು ಸಕ್ಸಸ್ಫುಲಿ ಪುಷ್ ಆಗಿದೆ ಅಂತ. ನಾವು ಇವಾಗ ಡಾಕರ್ ಹಬ್ಬಿಗೆ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಟ್ಯಾಗ್ಸ್ ಅನ್ನೋ ಟ್ಯಾಬಿಗೆ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ 1.0 ನ ವರ್ಷನ್ನ ನೋಡ್ಬೋದು. ಫ್ಯೂ ಸೆಕೆಂಡ್ಸ್ ಆಗೋ ಇಟ್ ಹ್ಯಾಸ್ ಬಿನ್ ಪುಷ್ಡ್ ಬೈ beginner.academy. ಇದು ನನ್ನ ಅಕೌಂಟು. ಓಕೆನಾ? ಸೊ ಹೀಗೆ ನಾವು ನಮ್ಮ ಇಮೇಜ್ನ ನಾವು ಡಾಕರ್ ಹಬ್ಗೆ ಪುಷ್ ಮಾಡ್ಬೋದು. ಈಗ ನೆಕ್ಸ್ಟ್ ನಾನು ಬೋನಸ್ ಟಿಪ್ ಪ್ರಾಮಿಸ್ ಮಾಡಿದ್ನಲ್ಲ ಅದನ್ನ ನೋಡ್ಕೊಳ್ಳೋಣ. ಓಕೆನಾ? ಸೊ ಇದರಲ್ಲಿ ಇವಾಗ ನೋಡಿದ್ರೆ ನಾವು ಬಿಲ್ಡ್ ಮಾಡಿದ್ವಿ, ಪುಷ್ ಮಾಡಿದ್ವಿ. ಇವಾಗ ನಾವು ಮಿನಿ ಕ್ಯೂಬ್ ಇಂದ ಒಂದು ಪಾಡ್ನ ಕ್ರಿಯೇಟ್ ಮಾಡೋಣ. ಓಕೆನಾ? ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಮಿನಿ ಕ್ಯೂಬ್ ಸ್ಟೇಟಸ್ನ ಚೆಕ್ ಮಾಡೋಣ, ಅದು ಸ್ಟಾರ್ಟ್ ಆಗಿದೆಯೋ ಇಲ್ಲೋ ಅಂತ. ಓಕೆನಾ? ಇವಾಗ ನೋಡಿದ್ರೆ ಇಲ್ಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದು ರನ್ನಿಂಗ್ ಅಲ್ಲಿದೆ. ಓಕೆನಾ? ಸೊ ನಿಮ್ದು ಅಕಸ್ಮಾತ್ ಇನ್ಸ್ಟಾಲ್ ಆಗಿತ್ತು, ರನ್ ಆಗಿರ್ಲಿಲ್ಲ ಆಗಿತ್ತಂದ್ರೆ ಮಿನಿ ಕ್ಯೂಬ್ ಸ್ಟಾರ್ಟ್ ಅಂತ ಕಮಾಂಡ್ ಹೊಡೆದ್ರೆ ರನ್ ಆಗಿ. ಇವಾಗ ನೆಕ್ಸ್ಟ್ ಕಮಾಂಡ್ ಈ ಪಾಡ್ನ ಕ್ರಿಯೇಟ್ ಮಾಡೋದಕ್ಕೆ ಕಮಾಂಡ್ ಲೈನ್ ಇಂದ ಅದು ಕ್ಯೂಬ್ CTL ರನ್
ಮತ್ತೆ ಪಾಡ್ ನೇಮ್ ಕೊಟ್ಬಿಟ್ಟು ಹೈಫನ್ ಇಮೇಜ್ ಈಕ್ವಲ್ಸ್ 1 ಮತ್ತೆ ಅದು ಕೊಟ್ಬಿಟ್ರೆ ಸಾಕು. ಓಕೆನಾ? ಪೋರ್ಟ್ ಆಪ್ಷನಲ್, ಅದು ನೀವು ಕೊಟ್ರೆ ಯೂಸ್ ಮಾಡುತ್ತೆ. ಇವಾಗ ನೋಡಿದ್ರೆ ಇದು ಪಾಡ್ ಕ್ರಿಯೇಟ್ ಆಗಿದೆ. ಓಕೆನಾ? ಚೆಕ್ ಮಾಡ್ಬೇಕಂದ್ರೆ ಕ್ಯೂಬ್ ಸಿಟಿಯಲ್ಲಿ ಗೆಟ್ ಪಾಡ್ ಅಂತ ಮಾಡಿದ್ರೆ ಅಂದ್ರೆ ಇವಾಗ ನೋಡ್ಬೋದು ನೀವು ಡೆಮೋ ಇಂಜಿನೆಕ್ಸ್ ನ ಕ್ರಿಯೇಟ್ ಆಗಿದೆ. ಸ್ಟೇಟಸ್ ನೋಡಿದ್ರೆ ರನ್ನಿಂಗ್ ಅಲ್ಲಿದೆ. 6 ಸೆಕೆಂಡ್ಸ್ ಎಗೋ ಇದು ಸ್ಟಾರ್ಟ್ ಆಗಿದೆ. ಓಕೆನಾ? ಸೊ ಇವಾಗ ಈ ಅಪ್ಲಿಕೇಶನ್ ಇಂಜಿನೆಕ್ಸ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ನಾವು ಸರ್ವಿಸ್ ನ ಯೂಸ್ ಮಾಡಬೇಕಾಗುತ್ತೆ ಕುಬರ್ನೆಟಿಸ್ ಅಲ್ಲಿ. ಅದು ಹೆಂಗೆ ಅಂದ್ರೆ ಕ್ಯೂಬ್ ಸಿಟಿಯಲ್ಲಿ ಎಕ್ಸ್ಪೋಸ್ ಪಾಡ್ ನೇಮ್ ಕೊಟ್ಬಿಟ್ಟು ಮೈನಸ್ ನೇಮ್ ಈಕ್ವಲ್ಸ್ ನಾವು ಎಂಜಿನೆಕ್ಸ್ ಸರ್ವಿಸ್ ನೇಮ್ ಏನಂತ ಕೊಡ್ಬೇಕಂತ ಇದೀವಿ ಅದನ್ನ ಕೊಟ್ಬಿಟ್ಟು ಹೈಫನ್ ಪೋರ್ಟ್ 80 ನಂಬರ್ ಕೊಟ್ರಂದ್ರೆ ಆಟೋಮೆಟಿಕ್ ಆಗಿ ಸರ್ವಿಸ್ ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ ನನ್ನ ಲ್ಯಾಪ್ಟಾಪ್ ಇಂದ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಪೋರ್ಟ್ ಫಾರ್ವರ್ಡಿಂಗು. ಓಕೆನಾ? ನಾವು ಸರ್ವಿಸ್ಗೆ ಪೋರ್ಟ್ ಫಾರ್ವರ್ಡಿಂಗ್ ಮಾಡಿದ್ರೆ ಇವಾಗ ಇಲ್ಲಿ 7080 ಅದು ನನ್ನ ಲ್ಯಾಪ್ಟಾಪ್ ಇಂದ ಫಾರ್ವರ್ಡ್ ಆಗುತ್ತೆ ಸರ್ವಿಸ್ಗೆ 80. ಓಕೆನಾ? ಈ ಪೋರ್ಟ್ ಫಾರ್ವರ್ಡ್ ಆಪ್ಷನ್ ಇಂದ ಇವಾಗ ನಾನು ಲೋಕಲ್ ಹೋಸ್ಟ್ 7080 ಅಂತ ಹೊಡೆದ್ಬಿಟ್ರಂದ್ರೆ ಇವಾಗ ನೋಡ್ಬೋದು ನೀವು ನನ್ನ ಅಪ್ಲಿಕೇಶನ್ ರನ್ನಿಂಗ್ ಅಲ್ಲಿದೆ. ಓಕೆನಾ? ನನ್ನ ಡಾಕರ್ ಇಮೇಜು ಕುಬರ್ನೆಟ್ ಇದು ಪ್ರಿರಿಕ್ವೆಸ್ಟ್ಗಳಲ್ಲಿ ಕಾಪಿ ಮಾಡಿದ್ವಲ್ಲ ಅದೇ ಇದು. ಓಕೆನಾ? ಅದೇ ಡಿಸ್ಪ್ಲೇ ಆಗ್ತಾ ಇದೆ. ಯಾಕಂದ್ರೆ ಅದನ್ನೇ ನಾವು index.html ಅಲ್ಲಿ ಹಾಕಿದ್ವಿ.